ಇದು ಶೀತ ಜ್ವರ ಮಳೆಗಾಲ ಟೈಮಲ್ಲಿ ಈ ಥರ ಸಾರು ಮಾಡಿದರೆ ಚೆನ್ನಾಗಾಗುತ್ತೆ. ಯಾವುದೇ ನೆಗಡಿ ಆಗಲಿ ಶೀತ ಆಗಲಿ ಯಾವುದು ಸಹ ಬರೋದಿಲ್ಲ. ಹಾಗೆ ಇವತ್ತು ನಾನು ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಅಂದ್ಕೊಳ್ತೀನಿ. ಹಾಗೆ ನಾನಿವತ್ತು ಮಳೆಗಾಲ ಅಲ್ವಾ, ಹಾಗೆ ನಾನಿವತ್ತು ಮೆಣಸಿನ ಸಾರು ಹೇಗೆ ಮಾಡೋದು ಅಂತ ಹೇಳಿಕೊಡುವ ಅಂತ ಇದ್ದೆ. ನನ್ನ ಸ್ಟೈಲಲ್ಲಿ ನಾನು ಹೇಗೆ ಮಾಡ್ತೇನೆ ಆ ಥರ ಹೇಳಿಕೊಡುವ ಅಂತ. ಹಾಗೆ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಹಾಗೆ ಈ ಮಳೆಗಾಲಕ್ಕೆ ಮತ್ತು ಮಳೆಗಾಲದಲ್ಲಿ ಕೋಲ್ಡ್ ಕೆಮ್ಮಲ್ಲಿ ಆಗಿರುತ್ತಲ್ಲ, ಅದಕ್ಕೆ ಈ ಸಾರಲ್ಲಿ ಊಟ ಮಾಡಿದರೆ ಒಳ್ಳೆಯದಾಗ್ತದೆ. ಅದಕ್ಕಾಗಿ ಕೆಮ್ಮು ನೆಗಡಿ ಶೀತ ಅಂತ ಅಲ್ಲ, ಬಾಣಂತಿಯವರಿಗೂ ಸಹ ಈ ಸಾರು ಆಗ್ತದೆ. ನಾನು ಯಾವ ರೀತಿ ಅಂತ ನಾನು ಹೇಳ್ಕೊಡ್ತೀನಿ ಬನ್ನಿ. ಅದಕ್ಕೆ ಯಾರು ಸಹ ವಿಡಿಯೋ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಒಳ್ಳೆಮೆಣಸು ಹುಡಿ, ಹಾಗೆ ಒಗ್ಗರಣೆಗೆ ಮೆಣಸು, ಈರುಳ್ಳಿ, ಹಾಗೆ ಸಾಸಿವೆ. ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೇನೆ, ಅದು ಕಾದಿದೆ. ಹಾಗೆ ಸಾಸಿವೆ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಇದು ಚಟಪಟ ಇರಬೇಕು. ಆಗ ಒಣಗಿದ ಮೆಣಸು ಉಂಟಲ್ಲ, ಇದನ್ನು ಹಾಕ್ಕೊಳ್ಬೇಕು. ಹಾಗೆ ಇದರೊಟ್ಟಿಗೆ ನೀರುಳ್ಳಿ ಹಾಕ್ಕೊಂಡು ಕಟ್ ಮಾಡ್ಕೊಂಡಿರುವಂಥ ನೀರುಳ್ಳಿನ ಹಾಕ್ಕೊಳ್ಬೇಕು. ಒಳ್ಳೆಮೆಣಸಿನ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇಟ್ಕೊಳ್ಬೇಕು. ಜೀರಿಗೆ ಹುಡಿ 1/4 ಸ್ಪೂನ್, ಹೀಗೆ ಹುರ್ಕೋಬೇಕು. ಹುರ್ಕೊಂಡು ಮತ್ತು ಸ್ವಲ್ಪ ಕಳೆದ ನಂತರ ಒಂದು 5 ಮಿನಿಟ್ ಆದರೂ ಹುರ್ಕೊಳ್ಬೇಕು ಚೆನ್ನಾಗಿ ಎಣ್ಣೆಯಲ್ಲಿ ಒಳ್ಳೆಮೆಣಸು ಹುಡಿನ. ನೋಡಿ, ಸ್ವಲ್ಪ ನೀರು ಸೇರಿಸ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಹಾಗೆ ಸ್ವಲ್ಪ ಬೆಲ್ಲ ಸಣ್ಣ ಪೀಸ್ ತೆಗೆದಿಟ್ಕೊಳ್ಬೇಕು, ಅದ್ರ ಜೊತೆಗೆ ಹಾಕ್ಕೊಳ್ಬೇಕು. ಚೆನ್ನಾಗಾಗುತ್ತೆ. ಸ್ವಲ್ಪ ಕರಗಬೇಕು ಬೆಲ್ಲ. ನೋಡಿ, ಈ ಥರ ಚೆನ್ನಾಗಾಗುತ್ತೆ ಸಾರು. ಚೆನ್ನಾಗಾಗಿದೆ ನೋಡಿ ಅಂತ. ಈ ಥರ ಬೆಲ್ಲ ಎಲ್ಲ ಕರಗಿದೆ ನೋಡಿ, ಈ ಥರ ಕುದಿ ಬರಬೇಕು. ಚೆನ್ನಾಗಿದೆ. ಇದು ಶೀತ ಜ್ವರ ಮಳೆಗಾಲ ಟೈಮಲ್ಲಿ ಈ ಥರ ಸಾರು ಮಾಡಿದರೆ ಚೆನ್ನಾಗಾಗುತ್ತೆ. ಯಾವುದೇ ನೆಗಡಿ ಆಗಲಿ ಶೀತ ಆಗಲಿ ಯಾವುದು ಸಹ ಬರೋದಿಲ್ಲ. ಹಾಗೆ ಇವತ್ತು ನಾನು ನಮ್ಮ ಮನೇಲಿ ಟ್ರೈ ಮಾಡಿದ್ದೇನೆ. ಹಾಗೆ ನೀವು ಸಹ ಟ್ರೈ ಮಾಡಿ ಫ್ರೆಂಡ್ಸ್. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು, ಈ ರೀತಿ ಯಾರಾದರೂ ಸಾರು ಮಾಡಿ ಟೇಸ್ಟ್ ಮಾಡಿದರೆ ನನಗೆ ಖಂಡಿತ ನೀವು ಯಾವ ರೀತಿ ಈ ಥರ ಮೆಣಸಿನ ಸಾರು ಮಾಡ್ತೀರಿ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ.
ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದವರಿಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನ್ಯೂ ಮೆಂಬರ್ಸ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ.